ಹೋಟೆಲಲ್ಲಿ ಸಿಗುವಂತಹ ಗರಿಗರಿಯಾದ ರವಾ ದೋಸೆಯನ್ನ ಮನೆಯಲ್ಲೇ ಮಾಡಲಿಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕೊಂಡಿದ್ದೇನೆ. ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. 1 ಟೀ ಚಮಚ ಆಗುವಷ್ಟು ಜೀರಿಗೆನ ಹಾಕಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಎಲ್ಲವನ್ನ ಚೆನ್ನಾಗಿ ಕೈಯಲ್ಲಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು. ರವೆ ಚಿರೋಟಿ ರವೆಯನ್ನ ಬಳಸಿ, ಬೇರೆ ರವೆಯಿಂದ ಅಷ್ಟು ಚೆನ್ನಾಗಿ ರವೆ ದೋಸೆ ಬರೋದಿಲ್ಲ. ಕನಿಷ್ಠ ಅಂದ್ರೂ ಇದನ್ನ 1 ಗಂಟೆ ಹೊತ್ತು ನೆನೆಲಿಕ್ಕೆ ಬಿಡಬೇಕಾಗ್ತದೆ. ಹಾಗೆ ಇದಕ್ಕೆ ಹಾಕುವ ಪ್ರಮಾಣ ಎಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಫುಲ್ ಡಿಟೇಲ್ ಆದ ರೆಸಿಪಿಯನ್ನ ಈಗಾಗಲೇ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡಿದ್ದೇನೆ. ನೀವಿನ್ನು ನೋಡಿಲ್ಲ ಅಂದ್ರೆ ಅದನ್ನ ನೋಡ್ಕೊಂಡು ಪ್ರಯತ್ನವನ್ನ ಮಾಡಬಹುದು. ನೆನೆಸಿಟ್ಟಿರುವ ಇಂಗನ್ನ ಹಾಕೊಂಡಿದ್ದೇನೆ 1 ಗಂಟೆಯ ನಂತರ. ಮತ್ತೆ 1 ಕಪ್ ಆಗುವಷ್ಟು ನೀರು, ತುರಿದಿರುವ ಶುಂಠಿ, ಕಟ್ ಮಾಡಿರುವ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹಾಗೆ 1 ಟೀ ಚಮಚ ಆಗುವಷ್ಟು ತುಪ್ಪ, ಹಾಗೆ 1 ಹಿಡಿ ಆಗುವಷ್ಟು ಚಿರೋಟಿ ರವೆಯನ್ನ ಮತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ದೋಸೆ ಕವಲಿಯ ಮೇಲೆ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮೇಲ್ಗಡೆಯಿಂದ ನೀರು ದೋಸೆ ಹಾಗೆ ರವಾ ದೋಸೆಯನ್ನ ಹಾಕಬೇಕು. ತುಪ್ಪ ಅಥವಾ ಎಣ್ಣೆಯ ಮಿಕ್ಸನ್ನ ಚೆನ್ನಾಗಿ ಹಾಕಿ ಚೆನ್ನಾಗಿ ಬ್ರೌನ್ ಸ್ಪಾಟ್ ಬಂದ ನಂತರ ದೋಸೆಯನ್ನ ಎತ್ಕೊಂಡ್ರೆ ರುಚಿ ರುಚಿಯಾದ ಗರಿಗರಿಯಾದ ರವಾ ದೋಸೆ ರೆಡಿ ಆಗ್ತದೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಚಟ್ನಿಯ ಜೊತೆ ತುಂಬಾನೇ ಸೂಪರ್ ಆಗಿರ್ತದೆ. ಡಿಟೇಲ್ ಆದ ರೆಸಿಪಿಯನ್ನ ಯೂಟ್ಯೂಬ್ ಅಲ್ಲಿ ನೋಡಿ. ಚಾನಲ್ ಅನ್ನ ಇನ್ನು ಫಾಲೋ ಮಾಡಿಲ್ಲ ಅಂದ್ರೆ ಖಂಡಿತ ಫಾಲೋ ಮಾಡಿ.